ಗುಡ್ ಮಾರ್ನಿಂಗ್. ಇವತ್ತಿನಿಂದ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ನಾನು ಡೈಲಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಇವತ್ತು ತಿಂಡಿಗೆ? ದೋಸೆ, ಚಟ್ನಿ, ಪುಳಿಯೋಗರೆ, ಅನ್ನ ಸಾರು, ದೋಸೆ, ಚಟ್ನಿ ಮತ್ತು ಸ್ವಲ್ಪ ಜಾಸ್ತಿ ತುಪ್ಪ. ಸಿರ್ಲ್ಯಾಕ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿಟ್ಕೊಂಡಿದ್ವಿ. ಇದನ್ನು ತೊಳೆದು ಒಣಗಾಕಿರೋದು ಅಕ್ಕಿ, ಬೇಳೆ, ಮೊಸರು ದಾಲು ಮತ್ತು ಹೆಸ್ರು ಕಾಳು. ಉದ್ದಿನ ಕಾಳು ಹಾಕೋಬೋದು, ಉದ್ದಿನ ಬೇಳೆ ಹಾಕೋಬೋದು, ಬೇಕಾದರೆ ಹಾಕೊಳ್ಳಿ. ಅಮ್ಮ ಇಷ್ಟ ಹಾಕಿದ್ದಾರೆ. ಮತ್ತು ಮಖಾನ ಮತ್ತು ಅವಲಕ್ಕಿ, ಸ್ವಲ್ಪ ಬಾದಾಮಿ, ಇದು ವಾಲ್ನಟ್ಟು, ಪಿಸ್ತಾ ಮತ್ತು ಗೋಡಂಬಿ, ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜನೂ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಓಟ್ಸು ಸ್ವಲ್ಪ. ಇದನ್ನೆಲ್ಲನೂ ಬಿಸಿಲಲ್ಲಿ ಚೆನ್ನಾಗಿ 1-2 ದಿನ ಇದಿಷ್ಟನ್ನು ಒಣಗಿಸ್ಕೊಂಡಿದ್ದೀನಿ. ಇದನ್ನು ಮಾತ್ರ ತೊಳೆದು 1 ದಿನ ಅಷ್ಟೇ ನೆರಳಲ್ಲೇ ಒಣಗಿಸ್ಕೋಬೋದು. ಬೇಕು ಅಂದರೆ ಬಿಸಿಲಿಗಾದರೂ ಸ್ವಲ್ಪ ಹಾಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂದರೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಷ್ಟು ಫ್ರೈ ಮಾಡ್ಕೋಬೇಕಮ್ಮ ಇದನ್ನು? ಸ್ವಲ್ಪ ಸ್ವಲ್ಪ. ಇವಾಗ ಮಖಾನ ಎಲ್ಲ ಹುರಿದ್ಬಿಟ್ಟು ಒಂದು ಕಡೆಗೆ ಹಾಕೊಳ್ಳೋದು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಅಮ್ಮ ಏನಾಗುತ್ತೆ, ಚೆನ್ನಾಗಿ ಪೌಡ್ರ್ ಆಗುತ್ತೆ. ಎಲ್ಲನೂ ಸಪ್ರೇಟ್ ಮಾಡ್ಕೊಂಡು ಫ್ರೈ ಮಾಡಿ. ವಾಲ್ನಟ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಇವಾಗ ಏನಾಗ್ತಮ್ಮ? ಓಟ್ಸ್ ಇದೇನು? ಜೀರಿಗೆ. ನೆಕ್ಸ್ಟ್ ಮೆಂತ್ಯ, ಅದರೊಳಗೆ ಏಲಕ್ಕಿ, ಗೋಡಂಬಿ, ಕುಂಬಳ ಬೀಜ, ಇವಾಗ ಏನು ಮಾಡ್ತೆ? ಅವಲಕ್ಕಿ. ಮತ್ತೆ ಇದಕ್ಕೆ ಮತ್ತೆ ಅಷ್ಟೇ ಅಮ್ಮ ಸ್ವಲ್ಪ ಸೈಡ್ ಮೆಂತ್ಯ, ಜೀರಿಗೆ, ಏಲಕ್ಕಿ ಇಷ್ಟನ್ನು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾ? ಒಂದು ಸ್ವಲ್ಪ ಇವಾಗ ಮಿಕ್ಸಿ ಮಾಡ್ಬೋದಾ? ಈಗಿಲ್ಲ, ಆರಬೇಕು. ಇನ್ನೊಂದು 10-15 ನಿಮಿಷ ಹೋದ್ಮೇಲೆ ಆಮೇಲೆ ಮಿಕ್ಸಿ ಮಾಡಬೇಕು. ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಆಗಿರುತ್ತೆ. ಸ್ವಲ್ಪ ಜರಡಿ ಇಟ್ಕೊಂಡು ತಿನ್ಸೋದಷ್ಟೆ. ಇದ್ರ ಜೊತೆಗೆ ಮೊಳಕೆ ಕಟ್ಟಿರೋದು ಏನು ಮಾಡೋದು, ರಾಗಿನೂ ಹಾಕೊಂಡು ತಿನ್ನಿಸ್ಬೋದು ಜೊತೆಗೆ. ಇದು ಮೊಳಕೆ ಕಟ್ಟಿರೋದು ರಾಗಿ ಪೌಡ್ರು. ಇವಾಗ ಮಧ್ಯಾಹ್ನಕ್ಕೆ 1 ಚೊಂಬು ಮಜ್ಜಿಗೆ ಕುಡಿದ್ಬಿಡ್ಬೇಕು. ಇವಾಗ ಪುರಸಭೆ ಮೀಟಿಂಗ್ ಮಾಡಿದ್ವಿ.